ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ತಾಲೂಕಿನ ಬೇಸೂರಿನಲ್ಲಿ ಟ್ರಂಚ್ ಹೊಡೆಯಲು ಬಂದ ಅರಣ್ಯ ಇಲಾಖೆ ಕ್ರಮದ ವಿರುದ್ಧ ಹಕ್ರೆ ನೇತೃತ್ವದಲ್ಲಿ ಪ್ರತಿಭಟನೆ. ಜೆಸಿಬಿ ಜೊತೆ ವಾಪಸ್ ಹೋದ ಅರಣ್ಯ ಇಲಾಖೆ. ಮುಳುಗಡೆ ಸಂತ್ರಸ್ತರ ಭೂಮಿಗೆ ಟ್ರಂಚ್ ಹೊಡೆದು ಒಕ್ಕಲೆಬ್ಬಿಸುವ ಹುನ್ನಾರ. ಉಸ್ತುವಾರಿ ಸಚಿವರ ಶಾಸಕರ ಕರ್ತವ್ಯ ಲೋಪಕ್ಕೆ ಮಲ್ಲಿಕಾರ್ಜುನ ಹಕ್ರೆ ಆಕ್ರೋಶ. ಉಗ್ರ ಪ್ರತಿಭಟನೆ ಎಚ್ಚರಿಕೆ. ತುಮರಿಯಲ್ಲಿ ಸಾಂಬಾರು ಮಂಡಳಿಯಿಂದ ಕಾರ್ಯಾಗಾರ. ಅಡಿಕೆ ಜೊತೆ ಉಪಬೆಳೆಗಳ ತೆಗೆಯಲು ಸಾಂಬಾರು ಮಂಡಳಿ ನಿರ್ದೇಶಕ ಪ್ರಸನ್ನ ಕೆರೆಕೈ ಸಲಹೆ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿ ಅರಣ್ಯ ಇಲಾಖೆ ಉಪಟಳ ಜಾಸ್ತಿಯಾಗಿದೆ. ಅರಣ್ಯ ಭೂಮಿ ತೆರವು ಹೆಸರಿನಲ್ಲಿ ಮುಳುಗಡೆ ಸಂತ್ರಸ್ತರಿಗೆ ಇಲಾಖೆ ಸಂಕಷ್ಟ ತಂದೊಡ್ಡಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ದೂರಿದ್ದಾರೆ. ಸಾಗರ ತಾಲೂಕಿನ ಕೋಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಸೂರು ಎಸ್ಸಿ ಕೇರಿಯಲ್ಲಿ ಶುಕ್ರವಾರ ಟ್ರಂಚ್ ಹೊಡೆಯಲು ಬಂದಿದ್ದ ಅರಣ್ಯ ಇಲಾಖೆ ಕ್ರಮವನ್ನು ಖಂಡಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ವೀರೇಶ್ ಶೆಡ್ಡಿಕೊಪ್ಪ, ಅರುಣ್ ಪೂಜಾರಿ, ಅಕ್ಷಯ್ ಪೂಜಾರಿ, ಪ್ರಫುಲ್, ನಾಗರಾಜ್ ಮಜ್ಜಿಗೆರೆ, ಮರಿಗೌಡ ಇನ್ನಿತರರು ಹಾಜರಿದ್ದರು. ಎಸ್ಸಿ ಕಾಲೋನಿ ಎಲ್ಲರೂ ಮುಳುಗಡೆಯಿಂದ ಬಂದಂಥವ್ರು, ಎಲ್ಲ ಮುಳುಗಡೆ ಆದಂಥವ್ರು, ಶರಾವತಿ ಮುಳುಗಡೆಯಾಗಿ ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ ಮತ್ತು ಸ್ವಲ್ಪ ಜಾಗಗಳನ್ನು ಒಂದು 50-60 ಸೈಟ್ ಆಗೋ ಅಷ್ಟು ಜಾಗಗಳನ್ನು ಕಾದಿರಿಸ್ಕೊಂಡು ಅಲ್ಲೇ ಕಡಿಗೆ ಕಟ್ಕೊಂಡು ಕಾಡು ಉತ್ಪನ್ನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದು ತಮಗೆ ಸಂಬಂಧಪಟ್ಟಿರೋದು ಅಂಥೇಳಿ ಅಗಳ ತೆಗೆಯೋದಕ್ಕೆ ಬಂದಿದ್ದಾರೆ. ಆದರೆ ಅವ್ರಿಗೆ ಅರಣ್ಯ ಹಕ್ಕು ಸಮಿತಿಯ ಅರ್ಜಿಗಳು ಹಾಗೆ AC ಹಂತದಲ್ಲಿ ಅರ್ಜಿಗಳು ಪೆಂಡಿಂಗ್ ಇದ್ದಾವೆ. ಅವರು ಅವತ್ತು ಅರ್ಜಿ ಹಾಕಿರೋದು ಏನಿದೆ ಫಾರೆಸ್ಟ್ ಇಲಾಖೆ ಏನೋ ಅರಣ್ಯ ಹಕ್ಕಿಗೆ ಅರ್ಜಿ ಹಾಕಿರೋ ಅಂಥದ್ದು ಇನ್ನೂ ಪೆಂಡಿಂಗ್ ಇದೆ. ಈ ಜಿಲ್ಲೆಯಲ್ಲಿ ಒಟ್ಟು 80,000 ಅರ್ಜಿಗಳು ಬಂದಿದ್ದಾವೆ. ತಾಲೂಕಿನಲ್ಲಿ ಒಂದು 16,000 ಅರ್ಜಿಗಳು ಬಂದಿದ್ದಾವೆ. ಆ ರೀತಿ 31/1/2018 ಅರ್ಜಿಗಳನ್ನು ಇವರೆಲ್ಲರೂ ಹಾಕ್ಕೊಂಡಿದ್ದಾರೆ. ಯಾರೋ ಜಾಸ್ತಿ ಹಾಕ್ಕೊಂಡಿಲ್ಲ ಪಾಪ, ಅರ್ಧ ಎಕರೆ, 1 ಎಕರೆ, 5 ಗುಂಟೆ, 10 ಗುಂಟೆ ಹೀಗೆ ಹಾಕ್ಕೊಂಡಿದ್ದಾರೆ. ಅರಣ್ಯ ಉತ್ಪನ್ನ ಪಡೆಯೋದಕ್ಕೆ ಮತ್ತು ಮಂಜೂರಾತಿಗಾಗಿ ಅರ್ಜಿ ಹಾಕ್ಕೊಂಡಿದ್ದಾರೆ. ಕೊನೆ ಹಂತದ ತೀರ್ಮಾನ ಆಗಲಿವರೆಗೆ ಅವರನ್ನು ಅಲ್ಲಿಂದ ಒಕ್ಕಲೆಬ್ಸೋದಾಗಲಿ, ಅವರನ್ನು ಅಲ್ಲಿಂದ ತೆರವುಗೊಳಿಸೋದಾಗಲಿ, ಆ ಜಾಗನ ಅಗಳ ಹೊಡೆಯೋದಾಗಲಿ ಆಗಬಾರ್ದು ಅಂತಕ್ಕಂಥದ್ದನ್ನು ಡಿಪಾರ್ಟ್ಮೆಂಟ್ನವ್ರಿಗೆ ಈಗಾಗಲೇ ಹೇಳಿದ್ವಿ. ಅವರಿಗೂ ಸಹಿತ ಮನವರಿಕೆ ಆಗಿದೆ. ಅವರು ಸಹಿತ ಮಾನವೀಯತೆ ದೃಷ್ಟಿಯಿಂದ ಅದನ್ನು ಕೈ ಬಿಡ್ತೀವಿ ಅಂತಕ್ಕಂಥ ತೀರ್ಮಾನ ತಗೊಂಡಿದ್ದಾರೆ. ಜೊತೆಗೆ ಈ ಭಾಗದಲ್ಲೆಲ್ಲ ಕಾಡನ್ನು ಕಡಿದವರಲ್ಲ, ಕಾಡನ್ನು ರಕ್ಷಣೆ ಮಾಡ್ಕೊಂಡು ಬಂದವರು ಎಲ್ಲ ಸಪ್ಪಿನ ಬೆಟ್ಟದ ಹೆಸರಿನಲ್ಲಿ ಎಲ್ಲ ಅದ್ಭುತವಾಗಿ ಕಾಡನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಅನಿವಾರ್ಯ ಕಾರಣದಿಂದ ಏನಾದ್ರು ಕಟ್ಟಿಗೆ ಬೇಕಿದ್ರೆ ಅಲ್ಲಿ ಸ್ವಲ್ಪ ಕಡ್ಕೊಳ್ತಾರೆ. ಜೊತೆಗೆ ದರ್ಕನ್ನ ಗುಡಿಸ್ಕೊಂಡು ತಮ್ಮ ಕೃಷಿ ಬದುಕನ್ನ ನಡ್ಸ್ಕೊಂಡು ಬಂದವರು. ಕಾಡನ್ನು ಕಡಿದೇನೆ ದರ್ಕನ್ ಮಾತ್ರ ಅಂದ್ರೆ ದರ್ಲೇನ್ ಮಾತ್ರ ಕಡಿದು ತಮ್ಮ ಕೃಷಿ ಬದುಕನ್ನ ನಡ್ಕೊಂಡು ಬಂದಂತ ಎಲ್ಲ ಜಮೀನ್ ಇಲ್ಲದೆ ಇರೋಂಥವ್ರು. ಕಾನೂನು ರೀತಿಯಲ್ಲಿ ಆ ಕಾಲದಲ್ಲಿ ಇವರೆಲ್ಲ ಮುಳುಗಡೆ ಆಗಿರೋದ್ರಿಂದ ಇವರಿಗೂ ಸಹಿತ ಕನಿಷ್ಠ 4 ಎಕರೆ ಭೂಮಿ ಕೊಡಬೇಕಿತ್ತು. ಆದೇಶ ಇದೆ, ಆದರೆ ಇವ್ರಿಗೆ ಹಕ್ಕು ಸಿಗ ಅಂತದ್ದು ಆ ಕಾಲದಲ್ಲಿ ಆಗಲೇ ಇಲ್ಲ. ಮುಳುಗಡೆ ಆಗಿರೋದು 1962 ಮುಳುಗಡೆ ಆದ್ರ ಅಲ್ಲ, ಇವರು 62 ಒಂದು ಮಡೇನೂರು ಡ್ಯಾಮಲ್ಲಿ ಮುಳುಗಡೆ ಆದವ್ರು ಇಲ್ಲಿದ್ರಿ. ಮಡೇನೂರು ಡ್ಯಾಮಲ್ಲಿ ಫಸ್ಟ್ 42 ಮುಳುಗಡೆ ಆದವ್ರು ಇದ್ರಿ, 62 ಮುಳುಗಡೆ ಆದವ್ರು ಇದ್ರಿ. ಅವರಿಗೆಲ್ಲರಿಗೂ ಸಹಿತ ಐತಿಹಾಸಿಕ ಅನ್ಯಾಯ ಆಗಿದೆ. ಹಾಗಾಗಿ ಅವರ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಸ್ವಲ್ಪ ಭೂಮಿಗಳನ್ನು ಮತ್ತೆ ಅಗಳ ಹೊಡೆದ್ರೆ ಅವರಿಗೆ ಮತ್ತೆ ಮುಂದಿನ ದಿವಸದಲ್ಲಿ ಅನ್ಯಾಯ ಆಗ್ಬಿಡುತ್ತೆ. ಅದು ಆಗಬಾರ್ದು ಅಂಥೇಳಿ ಈಗಾಗಲೇ RFಗೂ ಮಾತಾಡಿದ್ದೀನಿ, ರೇಂಜ್ರಿಗೂ ಸಹಿತ ಮಾತಾಡಾಗಿದೆ, ACFಗೂ ಸಹಿತ ಮಾತಾಡಾಗಿದೆ. ಜೊತೆಗೆ ಇವರು ಸಹಿತ ಮಂಜುನಾಥ್ ಸಹಿತ ಪಾಪ ಪೂರಕವಾಗಿ ಫಾರೆಸ್ಟ್ ಅವರ ಮೇಲಿಂದ ಆರ್ಡರ್ ಬರುತ್ತೆ, ಆದೇಶನ ಪಾಲನೆ ಮಾಡಬೇಕಾಗಿರೋದು ಕರ್ತವ್ಯ. ಆ ಪಾಲನೆ ಮಾಡೋದ ಸಂದರ್ಭದಲ್ಲಿ ಅವರು ಸಹಿತ ಮನವರಿಕೆ ಆಗಿದೆ. ಕಷ್ಟಗಳು ಗೊತ್ತಿದ್ದಾರೆ. ಈ ಇಲಾಖೆಯಲ್ಲಿರೋರು ಎಲ್ಲ ರೈತರ ಮಕ್ಕಳೇ, ಅವರಿಗೂ ಕಷ್ಟಗಳು ಗೊತ್ತಿದ್ದಾವೆ ಅಂತಕ್ಕಂಥದ್ದನ್ನ ಇಟ್ಕೊಂಡು ಇದನ್ನು JCB ಇವೇನಿದೆ ಅದನ್ನ ಅಗಳ ಮಾಡಬಾರ್ದು, ತೆರವುಗೊಳಿಸೋದು ಆಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಒಂದು ಸ್ಲೋಗನ್ ಹಾಕ್ಬಿಡೋಣ, बोलो भारत माता के जय, बोलो भारत माता के जय, बोलो भारत माता के जय. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಇಲ್ಲಿ ಕೂಗಿರೋದು ಶಾಸಕರಿಗೆ ಕೇಳಬೇಕು, ಮಂತ್ರಿ ಕೇಳಬೇಕು. ಅಲ್ಲಿ ಒಳಗಡೆ AC ಆಫೀಸಲ್ಲಿ AC ಕಚೇರಿಲಿ ಕುತ್ಕೊಂಡಂತ ಅಧಿಕಾರಿಗಳಿಗೆ
ಕೇಳ್ಬೇಕು, ಇಲ್ಲಿಂದ ಸಾಗರಕ್ಕೆ ಕೇಳ್ಬೇಕು, ಶಿವಮೊಗ್ಗಕ್ಕೆ ಕೇಳ್ಬೇಕು, ಬೆಂಗಳೂರಿಗೆ ಕೇಳ್ಬೇಕು. ಧ್ವನಿ ಹೆಂಗ್ ಬರ್ಬೇಕು ಈಗ? ದೊಡ್ಡಕ್ಕೆ ಬರ್ಬೇಕು. बोलो भारत माता की जय, बोलो भारत माता की जय। बेके बेको न्याय ಬೇಕು, बेके बेको न्याय ಬೇಕು। ಅರಣ್ಯ ಅಧಿಕಾರಿಗಳು ಏನು ತೆರವುಗೊಳಿಸುವಂತ ಕ್ರಮಕ್ಕೆ ಅರಣ್ಯ ಅಧಿಕಾರಿಗಳ ಕ್ರಮಕ್ಕೆ ಅರಣ್ಯ ಅಧಿಕಾರಿಗಳ ತೆರವುಗೊಳಿಸುವ ಕ್ರಮಕ್ಕೆ ಅರಣ್ಯ ಹಕ್ಕಿಗೆ ಅರ್ಜಿ ಸಲ್ಲಿಸಿರುವಂತ ರೈತರಿಗೆ ಬೇಕೇ ಬೇಕು, ಹಕ್ಕು ಕೊಡಿ, ಹಕ್ಕು ಕೊಡಿ। ಅರಣ್ಯ ಇಲಾಖೆಗೆ ಪರಂಪರಾಗತ ಅರ್ಜಿ ಸಲ್ಲಿಸಿರ್ತಕ್ಕಂತ ವಾಸ ಮಾಡ್ತಾ ಇರತಕ್ಕಂತ ಮುಳುಗಡೆ ರೈತರಿಗೆ ಹಕ್ಕು ಕೊಡಿ, ಹಕ್ಕು ಕೊಡಿ। ಏನು ಮುಳುಗಡೆ ರೈತರ ಹಕ್ಕಿಗೆ ಮುಳುಗಡೆ ರೈತರ ಹಕ್ಕನ್ನ ಕೊಡಿ, ಮುಳುಗಡೆ ರೈತರ ಹಕ್ಕನ್ನ ಬೇಕೇ ಬೇಕು, ಬೇಕೇ ಬೇಕು। ತೆರವುಗೊಳಿಸುತ್ತಿರುವ ಸರ್ಕಾರಕ್ಕೆ ತೆರವುಗೊಳಿಸುತ್ತಿರುವ ಸರ್ಕಾರಕ್ಕೆ ತೆರವುಗೊಳಿಸುತ್ತಿರುವ ಶಾಸಕರಿಗೆ ಅಡಿಕೆ ತೋಟಗಳಲ್ಲಿ ಅಡಿಕೆ ಜೊತೆ ಉಪಬೆಳೆಗಳಿಗೂ ಬೆಳೆಗಾರರು ಆದ್ಯತೆ ನೀಡಬೇಕು. ನಮ್ಮ ಪಾರಂಪರಿಕ ಕೃಷಿ ಪದ್ಧತಿ ಉಳಿಸಿಕೊಳ್ಳುವ ಜೊತೆಗೆ ಉಪಬೆಳೆಯ ಮೂಲಕ ಆರ್ಥಿಕವಾಗಿಯೂ ಗಟ್ಟಿಯಾಗುವ ಅಗತ್ಯ ಇದೆ ಎಂದು ಕೇಂದ್ರ ಸಾಂಬಾರು ಮಂಡಳಿ ನಿರ್ದೇಶಕ ಪ್ರಸನ್ನ ಕೆರೆಕೈ ತಿಳಿಸಿದರು. ಸಾಗರ ತಾಲೂಕಿನ ತುಮರಿಯಲ್ಲಿ ಸಾಂಬಾರು ಮಂಡಳಿ ಏರ್ಪಡಿಸಿದ್ದ ಸಾಂಬಾರು ಬೆಳೆಗಳ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಉತ್ತಮ ಕಾಳುಮೆಣಸು ಬೆಳೆದು ಕೃಷಿ ಪ್ರಶಸ್ತಿ ಪಡೆದ ಟಿಎಂ ಈಶ್ವರ್ ತಲಕಟ್ಟು ಅವರನ್ನು ಗೌರವಿಸಲಾಯಿತು. ಸಿಎಸ್ ಕೇಶವಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ತೋಟಗಾರಿಕೆ ಇಲಾಖೆಯ ನಾಗರಾಜ್, ಅಮಾನುಲ್ಲಾ ಖಾನ್, ಮಹಾಬಲೇಶ್ವರ್, ಪದ್ಮಲತಾ ಜೈನ್, ವಿಜಿ ಶ್ರೀಧರ್, ನಾಗರಾಜ್ ಬೊಬ್ಬಿಗೆ, ಮಂಜಯ್ಯ ಜೈನ್, ಮಧುರಾ ಪ್ರಸನ್ನ, ನಾಗೇಂದ್ರ ಸಾಗರ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬಾಪುಗೌಡರು ಮಾತೆತ್ತರೆ ಎಕ್ಸ್ಪೋರ್ಟ್ ಅಂತ ಹೇಳ್ತಿದ್ದಾರೆ. ನಮ್ಮದು ಈ ನಾಡ್ದಿನ ಮೀಟಿಂಗ್ನಲ್ಲೇ, ಬೋರ್ಡ್ ಮೀಟಿಂಗ್ನಲ್ಲೇ ನಂದು ಅದಕ್ಕೆ ತಕರಾರು. ಎಕ್ಸ್ಪೋರ್ಟ್ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ಗುಣಮಟ್ಟದ ಪದಾರ್ಥವನ್ನು ನಾವು ಬೆಳೆದಾಗ ಆಗುತ್ತೆ. ಆ ಬೆಳೆಯಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿಕೆ, ಕ್ಷೇತ್ರ ವಿಸ್ತಾರ, ರೈತನಿಗೆ ಬೇಕಾಗಿರ್ತಕ್ಕಂಥ ಸಹಾಯ, ಈ ಥರದನ್ನು ಮಾಡಿದರೆ ಅಮಾನುಲ್ಲರವರೇ ನಮ್ಮ ರೈತ ಬೆಳೆದು ಕೊಡ್ತಾನೆ. ಇದು ಈ ಸ್ಪೈಸ್ ಬೋರ್ಡು ಬೇರೆ ಬೆಳೆ ಥರ ಅಲ್ಲ. ಇದು ನಾವು ಈಗ ಓದ್ತಾ ನಮಗೆ ಆಶ್ಚರ್ಯ ಆಗುತ್ತೆ. ಲಾಸ್ಟ್ ಬಾಪುಗೌಡ್ರೆ ನಾನು ಹೇಳಿರೋ ಸ್ಟಾಟಿಸ್ಟಿಕ್ಸ್ ಸರಿ ಇದೆ ಅಂತ ಅನ್ಕೋತೇನೆ. 24-25 ವಾರ್ಷಿಕ ವರ್ಷದಲ್ಲಿ 50,000 crores ಎಕ್ಸ್ಪೋರ್ಟ್ ಮಾಡಿದೆ ಭಾರತದಿಂದ. 40,000 crores ಎಕ್ಸ್ಪೋರ್ಟ್ ಮಾಡಿದೆ. ಆದರೆ ಈ ದೇಶದ GDPಗೆ, ದೇಶದ ಆರ್ಥಿಕತೆಗೆ ಅತ್ಯಂತ ಶಕ್ತಿ ಕೊಟ್ಟಿದೆ ಸ್ಪೈಸ್ ಬೋರ್ಡ್. ಅದರಲ್ಲಿ ಬೆಳೀತಕ್ಕಂತಹ ಶಕ್ತಿ ಕೊಟ್ಟರೆ ಏನು ಮಾಡ್ತಕ್ಕಂಥ ಜನರನ್ನು ನಾವು ಇನ್ನೂ ಅದಕ್ಕೆ ತೊಡಗಿಸಿಲ್ಲ. ಆ ತೊಡಗಿಸುವ ಪ್ರಕ್ರಿಯೆ ನಾಗೇಂದ್ರ ಸಾಗರ್ ಅವರಿಗೆ ಗೊತ್ತಿಲ್ಲ. ಆ ಪ್ರಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಆಲೋಚನೆಗಳನ್ನು ನಾನು ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಭರವಸೆಯನ್ನು ಕೊಡ್ತೇನೆ. ಆದರೆ ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಸಾಂಬಾರು ಪದಾರ್ಥವನ್ನು ಬೆಳಿಬೇಕು ಅಥವಾ ಸಾಂಪ್ರದಾಯಿಕ ಪ್ರದೇಶದಲ್ಲೇ ಬೆಳಿಬೇಕು ಅಂದರೆ ತುಂಬ ಬ್ಯಾಕಪ್ ಬೇಕು. ಅವನಿಗೆ ಉದಾಹರಣೆಗೆ ಜಾಯಿಕಾಯಿ ಗಿಡ, ಒಳ್ಳೆಯ ಜಾಯಿಕಾಯಿ ಗಿಡ ದುಡ್ಡು ಕೊಡ್ತೀನಿ ಅಂದ್ರೂ ಸಿಕ್ಕಲ್ಲ. ಏನ್ರಿ ಬಾಪುಗೌಡ್ರೆ, ಇದೆಯಂದರೆ ನಿಮ್ಮ ನರ್ಸರಿದಲ್ಲಿ ಮಾಡಿದ್ದೀರಾ? ಇಲ್ಲಿ ಮುಡಿಗೆರೆದಲ್ಲಿ ಇಲ್ವಲ್ಲ? ಇಲ್ಲ. ಅದನ್ನು ಆ ಥರದ ತಳಿಗಳನ್ನು, ಲವಂಗವನ್ನು, ಜಾಯಿಕಾಯಿಯನ್ನು, ಮೆಣಸಿನ ಬಳ್ಳಿ ಹಾಗೂ ಇದೆ ನಮ್ಮ ಹತ್ರ. ಅಪ್ಪಂಗಳದಲ್ಲಿ ISSRನಲ್ಲಿ ಇದೆ, ಪಣಿಯೂರಿನಲ್ಲಿ, ಕೋಯಿಕೋಡ್ನಲ್ಲಿ, ಇದು ಸ್ಪೈಸ್ ಬೋರ್ಡ್ನಲ್ಲಿ ಅವ್ರದ್ದೇ, ಸ್ಪೈಸ್ ಬೋರ್ಡ್ ಅಲ್ಲ ಅದು ISSRದೇ, ಪಣಿಯೂರ್ದು 1ರಿಂದ 12 ತನಕ ಇದೆ. ಈ ಥರದ ತಳಿಗಳು 45-46 ನಮ್ಮ ಸಂಪ್ರದಾಯಬದ್ಧವಾದಂಥ ತಳಿಗಳಿದ್ದಾವೆ. ಅದರಲ್ಲಿ ಬಿಸಿಲಿಗಾಗೋದು, ತೋಟಕ್ಕಾಗೋದು, ಹಾಫ್ ಶೇಡಿಗಾಗೋದು, 60% ಶೇಡಿಗಾಗೋದು, ಈ ಥರದ್ದೆಲ್ಲ ನಾನಾ ವೆರೈಟಿಗಳಿದೆ. ನಮ್ಮ ಜನರಲ್ಲಿ ವಿನಂತಿ ನಂದು, ನೀವು ಈ ಥರದ ಕೃಷಿಗೆ ಹೋಗಬೇಕಾಗಿದ್ರೆ ಸ್ವಲ್ಪ ಅಧ್ಯಯನ ಮಾಡಿ. ಇಲ್ಲ, ಇವರೆಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ, 4 ಜನರನ್ನು ಕೇಳಿ ಯಾವ ತಳಿ ಎಲ್ಲಿಗಾಗುತ್ತೆ, ಯಾವುದನ್ನು ಹಾಕಬೇಕು, ಈ ಥರದನ್ನು ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಬಾಧೆ ಕಡಿಮೆ. 10%, 11%, 15% ಬಳ್ಳಿಗಳು ರೋಗ ಬಂದೇ ಬರುತ್ತೆ. ಇನ್ನೇನು ಅವರೇಜ್ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಕೃಷಿ ಮಾಡಬೇಕು ಸರ್. ಆ ಮೈಂಡ್ಸೆಟ್ನಲ್ಲಿದ್ದರೆ ಭಾಳ ಘಾಸಿ ಆಗಲ್ಲ. ಅವನವ್ರೆ ನಾನು ಪಾಯಿಂಟ್ ಸರಿ ಇದೆಯಲ್ಲ? ಹೌದಾ? ಒಂದು 15% ಬಳ್ಳಿ ಅಪ್ಪ 1000 ನೆಟ್ಟರೆ 150 ಬಳ್ಳಿ ಸತ್ತೋಗ್ಬಿಡುತ್ತೆ. ಇನ್ನು 850 ಮಾಡಬೇಕು, ಮತ್ತು ಮುಂದಿನ ವರ್ಷ ಬಳ್ಳಿ ಮಾಡ್ಕೋಬೇಕು ಅನ್ನೋ ಆಲೋಚನೆಯಲ್ಲಿ ಕೃಷಿ ಮಾಡಿದರೆ ನಾವು ಸಕ್ಸಸ್ ಆಗ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದು ತುಂಬ ಜನ ನನ್ನ ಥರನೇ ಬೆಳೆದಿರೋ ಅಂಥವ್ರಿದ್ದಾರೆ, ಅವ್ರ ಹತ್ರ ಹೋಗಬೇಕು. ಸ್ಪೈಸ್ ಬೋರ್ಡು, ತೋಟಗಾರಿಕಾ ಇಲಾಖೆ
ಈಗ ಈ ಥರ ಕೃಷಿ ಇಲಾಖೆಗಳು ರೈತನ ಮಧ್ಯೆನೇ ಹೋಗಿ ಅವರು ಕೆಲಸ ಮಾಡಬೇಕು. ಆಗ ಮಾತ್ರ ಅದಕ್ಕೆ ಒಂದು ಪರಿಪೂರ್ಣತೆ ಬರೋದಕ್ಕೆ ಸಾಧ್ಯ. ನಾವು ಈಗ ತೊಂದರೆದಲ್ಲಿ ಇದ್ದುಬಿಟ್ಟಿದೆ ಅಡಿಕೆ ಬೆಳೆಗಾರರು, ಮಧ್ಯಮ ವರ್ಗ, ಅದಕ್ಕಿಂತ ಸಣ್ಣ ಮಧ್ಯಮ ವರ್ಗದ ಬೆಳೆಗಾರರು. ನಾಗರಾಜ್ ಸರ್ ಅವರೇ, ನಿಮಗೆ ಗೊತ್ತಿರಲಿ, 100 ಕ್ವಿಂಟಾಲ್ ಅಡಿಕೆ ಆಗೋನಿಗೆ 20 ಕ್ವಿಂಟಾಲ್ ಆಗಿದೆ. ಲೈಫ್ ಸ್ಟೈಲು, ಮಕ್ಕಳ ಎಜುಕೇಷನ್ನು, ಕುಟುಂಬ ನಿರ್ವಹಣೆ, ಆರೋಗ್ಯ ಆಪತ್ತು, ಈ ಥರ ಸಂಗತಿಗಳಿಗೆ ಆಲೋಚನೆ ಮಾಡಿದರೆ ನಿದ್ದೆ ಬರಲಾರದ ಸ್ಥಿತಿಯಲ್ಲಿ ಅಡಿಕೆ ಬೆಳೆಗಾರ ಇಲ್ಲ. ನಮ್ಮ ಪ್ರಾಂತ್ಯ ಇದು ಒಂದೇ ಅಂತಲ್ಲ, ಇಡೀ ಸಾಗರ ಪ್ರಾಂತ್ಯ ಹೇಳ್ತೀನಿ ನಾನು. ನಮ್ಮ ಹತ್ರ ಸಣ್ಣ ಹಿಡುವಳಿದಾರರೇ ಜಾಸ್ತಿ. 1 ಎಕರೆ, ಅರ್ಧ ಎಕರೆ, 3/4 ಎಕರೆ, 1.5 ಎಕರೆ, 2 ಎಕರೆ, ಒಂದು 2.5 ಎಕರೆ ಇದ್ದರೆ ದೊಡ್ಡ ಬೆಳೆಗಾರ ಮಾರಾಯ ಅಂತ ನಮ್ಮ ನಾಡು ಭಾಷೆಯಲ್ಲಿ. ಆದರೆ ಈ ಥರದ ಒಂದು ಸಂದಿಗ್ಧದ ಕಾಲಘಟ್ಟದಲ್ಲಿ ಈ ಥರದ ಇದನ್ನು ಇತಿಹಾಸವನ್ನು ನಾವು ಮರಿಬಾರ್ದು. ಆ ಇತಿಹಾಸವನ್ನು ನೆನಪಿನಲ್ಲಿ ಇಟ್ಕೊಂಡು ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಆ ಕಾಲ ವಾಪಸ್ ಬರುವ ರೀತಿಯಲ್ಲಿ ನಮ್ಮ ರೈತರು ತಯಾರಾಗಬೇಕು. ಮತ್ತೆ ನಾವು ಇಲ್ಲಿ ಬೆಳೆದಿರೋ ಕಾಳುಮೆಣಸನ್ನು ನಾವು ಯುರೋಪಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕಾಲ ವಾಪಸ್ ತರಬೇಕು. ನಾವೆಲ್ಲ ನಮಗೆ ಸಿಕ್ಕಿರೋ ಅವಕಾಶಗಳಲ್ಲಿ ಅದಕ್ಕೆ ಪ್ರಯತ್ನ ಅಂತೂ ಮಾಡಬೇಕು. ಈ ಥರದ ಆಲೋಚನೆ ಇಟ್ಕೊಂಡು ನಾವು ಕೆಲಸ ಮಾಡೋಣ ಒಟ್ಟಿಗೆ. ಈ ಥರದ ಈ ವಿಶ್ವವಿದ್ಯಾನಿಲಯ ಇಲಾಖೆ ಮತ್ತು ಪ್ರಗತಿಪರ ಕೃಷಿಕರು ಮತ್ತು ಈ ಥರ ಆಸಕ್ತಿ ಇರ್ತಕ್ಕಂಥ ರೈತರು ಮತ್ತೆ ಸೇರೋದ್ರಿಂದ ಬಹಳ ಜನ ಇದರಲ್ಲಿ ತೊಡಗ್ತಾರೆ. ಮಾತುಗಳನ್ನು ಕೇಳಿ ಪ್ರೇರಣೆ ಹೊಂದ್ತಾರೆ. ಅಮಾನುಲ್ಲಾ ಖಾನ್ರವರು ಅವ್ರು ಮೊನ್ನೆ ನನಗೆ ಇಲ್ಲಿ ಯೂನಿವರ್ಸಿಟಿದಲ್ಲಿ ಸಭೆ ನಡೆದಾಗ ಅವರು ಒಂದು ತೋರಿಸಿದ್ರು, RTGS. ಅವರು ಮೊಬೈಲಿಗೆ ಮೆಸೇಜ್ ಬಂತು, ಅವ್ರ ಅಕೌಂಟಿಗೆ ಜಮಾ ಆಗಿತ್ತು. 45 ಲಕ್ಷ ಪ್ರಸನ್ನವರೇ ನನಗೆ ಈ ಸಲ ಕಾಫಿದಲ್ಲಿ ಜಮಾ ಆಗಿದೆ ಅಂತ ಹೇಳಿದೆ. ಅಂದರೆ ಇವರೆಲ್ಲ ಬೆಳೆದು ದಿಕ್ಸೂಚಿಯಾಗಿರು, ಸುಮ್ಮನೆ ಮಾತಾಡಲ್ಲ. ಅಮ್ಮನ ಕಾಲ ಮಿಶ್ರ ಬೆಳೆಯನ್ನು, ಕಾಳುಮೆಣಸನ್ನು, ಅಡಿಕೆಯನ್ನು, ಅಂತರ ಹೊಂದಿಕೆಯನ್ನು ಹೆಂಗೆ ಮಾಡಬೇಕು, ಡ್ರೈನೇಜ್ ಹೆಂಗೆ ಮಾಡಬೇಕು ಅಂತ ಸಾಗರದ ಗ್ಯಾಸ್ ಗೋಡೌನ್ ಹತ್ರ ಇವರು ತೋಟ ಕಾಣುತ್ತೆ ನಮ್ಮೂರಿನ ಹೋಗೋರಿಗೆಲ್ಲ. ಅವ್ರದ್ದು ಅಮಾನುಲ್ಲಾ ಖಾನ್ರವ್ರ ತೋಟ ಅದು. ಅದನ್ನು ಬೆಳೆದು ಅವರು ಹಿಂಗೆ ಬೆಳಿಬೇಕು ಅಂತ ತೋರಿಸಿರೋರು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅನ್ನೋದಕ್ಕೆ ಅಮಾನುಲ್ಲಾ ಖಾನ್ರವರು ಉದಾಹರಣೆ. ಇವತ್ತಿನ ಭಾರತದ ಯಾವುದೇ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಮಾನುಲ್ಲಾ ಖಾನ್ ಅವ್ರನ್ನ ಕರೆದು ಭಾಷಣ ಮಾಡಿಸೋ ನೆಕ್ಕಕ್ಕೆ ಒಬ್ಬ ರೈತ ಬೆಳೆದಿದ್ದಾನೆ ಅಂದ್ರೆ ಅದು ನಮ್ಮ ಹೆಮ್ಮೆ. ಆ ಥರದವ್ರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.